ಆ ನಿರ್ಧಾರ ತೆಗೆದುಕೊಳ್ತೀವಿ ಎಂದರು. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಸಂಪುಟ ವಿಸ್ತರಣೆ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು. ಈಗ ತಾನೇ ಅಮಿತ್ ಶಾ ಜಿ ಅವ್ರ ಜೊತೆ ಮಾತಾಡಿ ಬಂದಿದ್ದೀನಿ. 2-3 ದಿನಗಳಲ್ಲಿ ಪಟ್ಟಿ ಬರುತ್ತೆ, ಅದಾದ್ಮೇಲೆ ಫೈನಲ್ ಆಗುತ್ತೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಹೇಳಿಕೆ. ವೀರಶೈವ ಲಿಂಗಾಯತ OBC ಮೀಸಲಾತಿ ವಿಚಾರ ನಾನೇ ದೆಹಲಿಗೆ ಹೋಗಿ ನಾಯಕರು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿ ತನಕ ಲಿಂಗಾಯತ ಮೀಸಲಾತಿ ವಿಚಾರ ಮುಂದೂಡಿಕೆ. ಇವತ್ತು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಹೇಳಿಕೆಯಾಗಿತ್ತು. ಕೆಲವೇ ಕ್ಷಣದ ಮುಂಚೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಎಲ್ಲವನ್ನ ಅಲ್ಲಿ ಚರ್ಚೆ ಮಾಡ್ತೇವೆ. ವೀರಶೈವ ಲಿಂಗಾಯತ ವಿಷಯದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಬಂದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಂತರ ತೀರ್ಮಾನ ತಗೊಳ್ತೀನಿ. ಇವತ್ತು ತೀರ್ಮಾನ ತಗೊಳ್ಳೋದಿಲ್ಲ. ನಮ್ಮ ಕ್ಯಾಬಿನೆಟ್ ಕೊಲೀಗ್ಸು ಅದೇ ಅಭಿಪ್ರಾಯ ಇದೆ. 3 ದಿನ ಬಿಟ್ಟು ಡೆಲ್ಲಿಗೆ ಹೋಗಿ ಅವರೆಲ್ಲರನ್ನು ಸಮಾಲೋಚನೆ ಮಾಡಿ ಬಂದು ಅದನ್ನು ಭಾಳ ವಿಶೇಷವಾದ ತೀರ್ಮಾನ ಆಗುತ್ತೆ. ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ತೇವೆ. ಉಳಿದೆಲ್ಲ ಸಂಗತಿಗಳನ್ನು ನೋಡಿ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಡೇಸಲ್ಲಿ ಆಗುತ್ತೆ. ಈಗ ತಾನೇ ನಾನು ಅಮಿತ್ ಶಾ ಜೊತೆ ಮಾತನಾಡಿದೆ, ಕಳಿಸ್ಕೊಡ್ತೇನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂಜಯ್ ಪೊಲಿಟಿಕಲ್ ಬ್ಯೂರೋ ಇಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸಂಜಯ್. ಗುಡ್ ಮಾರ್ನಿಂಗ್ ಹರೀಶ್. ಮುಖ್ಯಮಂತ್ರಿಗಳ ಮಾತಿನಲ್ಲಿ ಯಾವುದೇ ಆತಂಕ ಅಥವಾ ಟೆನ್ಷನ್ ಇಲ್ಲ ಅಂತ ಅನಿಸ್ತಾ ಇತ್ತು ಅವರ ಮಾತಿನ ಧಾಟಿ ನೋಡಿದಾಗ. ಸೊ ಇವತ್ತು ಯಾವುದೋ ಮಹತ್ವದ ನಿರ್ಣಯ ಆಗಲ್ವಾ? ಖಂಡಿತವಾಗಿಯೂ ಯಡಿಯೂರಪ್ಪ ಅವರು ಏನು ವಿಧಾನಸೌಧಕ್ಕೆ ಬಂದಿದ ತಕ್ಷಣ ಹೇಳ್ತಾರೆ ಏನಂತಂದ್ರೆ ಅಮಿತ್ ಶಾ ಜೊತೆಗೆ ನಾನು ಚರ್ಚೆಯನ್ನ ಮಾಡಿದ್ದೀನಿ. 2 ದಿನಗಳಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ಮಾಡ್ಕೊಳ್ತೀನಿ ಅಂತಂದ್ರೆ ಈಗ ದೆಹಲಿಗೆ ಆಲ್ರೆಡಿ ಪಟ್ಟಿಯನ್ನ ಕೊಟ್ಟು ಬಂದಿದ್ದಾರೆ. ಕೇಂದ್ರ ನಾಯಕರು ಮತ್ತೆ ಅಮಿತ್ ಶಾ JP ನಡ್ಡಾ ಅವರು ಅಂತಿಮ ಮಾಡಿ ಪಟ್ಟಿಯನ್ನ ಇಲ್ಲಿ ಕಳಿಸ್ತಾರೆ. ನಂತರ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು. ಹಾಗೆ ವೀರಶೈವ ಒಂದು OBCಗೆ ಸೇರಿಸ್ತಕ್ಕಂಥ ವಿಚಾರವನ್ನು ಸಹ ಯಡಿಯೂರಪ್ಪನವರು ಮಾತಾಡಿರ್ತಕ್ಕಂಥದ್ದು. ಆ ವಿಚಾರವಾಗಿಯೂ ಸಹ ಕೇಂದ್ರ ನಾಯಕರು ಮತ್ತೆ ದೆಹಲಿಗೆ ಹೋಗಿ ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿ ಅದನ್ನು ಸಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀನಿ. ಸದ್ಯ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವಾಗಿ ಚರ್ಚೆ ನಡೆದು ಅಂತಿಮ ತೀರ್ಮಾನ ಕೈಗೊಳ್ಳೋದಿಲ್ಲ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನು ಮಾತುಕತೆ ನಡೀತಾ ಇತ್ತು, ಚರ್ಚೆ ಆಗ್ತಿತ್ತು, ಆ ವಿಚಾರಕ್ಕೆ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಅಮಿತ್ ಶಾ ಜೊತೆಗೆ ಇಂದು ದೂರವಾಣಿಯಲ್ಲೇ ಸಹ ಮಾತನಾಡಿದ್ದೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ದಿನೇ ದಿನೇ ಸಚಿವಾಕಾಂಕ್ಷಿಗಳು ಯಡಿಯೂರಪ್ಪನವರ ಒಂದು ಭೇಟಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ವಿಸ್ತರಣೆಯನ್ನ ಮಾಡಿ ಮಂತ್ರಿ ಮಾಡಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಅಮಿತ್ ಶಾ ಜೊತೆಗೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಅಂತಿಮ ಪಟ್ಟಿ 2 ದಿನಗಳಲ್ಲಿ ಬರಬಹುದು. ಬಂದ ನಂತರ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಹರೀಶ್ ನಾಗರಾಜ್. ಬಟ್ ಅದ್ರ ಕುತೂಹಲ ಇರೋದು ಇವತ್ತಂತಹ ಮಹತ್ವದ ನಿರ್ಣಯ ಆಗಲ್ಲ ಅನ್ನೋದಾದರೆ ಇವತ್ತು ಸಚಿವ ಸಂಪುಟದ ನಂತರದಲ್ಲಿ ಅವರೇ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನೋ ವಿಚಾರ ಹಾಗಾದ್ರೆ ಏನು? ಒಂದಷ್ಟು ಬೇರೆ ಬೇರೆ ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿದ್ದಂತ ವಿಜಯನಗರನ ಜಿಲ್ಲೆಯಾಗಿ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತು. ಈಗ ಅದಕ್ಕೆ ಸಂಪೂರ್ಣ ಒಪ್ಪಿಗೆಯನ್ನ ಕೊಡ್ತಾರಾಗಿ ಬೇರೆ ಬೇರೆ ವಿಚಾರಗಳ ಒಂದು ಮುಖ್ಯವಾದ ವಿಚಾರಗಳನ್ನ ನಿರ್ಧಾರ ಕೈಗೊಳ್ಳಬಹುದು ಈಗ ಒಂದು ಕ್ಯಾಬಿನೆಟ್ ವಿಚಾರದಲ್ಲಿ. ಹಾಗಾಗಿ ಯಡಿಯೂರಪ್ಪನವರೇ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಮುಖ್ಯವಾಗಿ ಇದ್ದಿದ್ದು ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಅದು ಈಗ ಆಲ್ರೆಡಿ ಇರ್ತಕ್ಕಂಥದ್ದನ್ನು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ವೀರಶೈವ ಲಿಂಗಾಯತ OBCಗೆ ಸೇರ್ಸೋ ವಿಚಾರವಾಗಿ ಈಗಾಗಲೇ ಅವರು ನಾನು ಇಲ್ಲಿ ಚರ್ಚೆಯನ್ನ ಮಾಡಲ್ಲ ಅಂತಕ್ಕಂಥ ಹೇಳ್ತಾರೆ. ಯಾಕಂದ್ರೆ ಅದು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡ್ಬೇಕಾಗಿರೋದ್ರಿಂದ ಇಂದು ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆ ಆಗುವ ಸಾಧ್ಯತೆ ಕಡಿಮೆ. ಒಂದು ವೇಳೆ ಯಡಿಯೂರಪ್ಪನವರ ಪತ್ರಿಕಾಗೋಷ್ಠಿ ನಡೆದ್ರೆ ಮತ್ತೊಂದು ಯಾವ್ದೋ ಮಹತ್ವದ ವಿಚಾರ ಇರಬಹುದು, ಅದನ್ನ ಇಂದು ಚರ್ಚೆ ಮಾಡಿ ನಂತರ ವರ್ಷ ತಿಳಿಬೇಕಾಗುತ್ತೆ. ಹರೀಶ್ ನಾಗರಾಜ್. ತುಂಬಾ ಜನ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬೆಳಗ್ಗೆ ಎದ್ದನ್ನು ಕೂಡ ಪೆರೇಡ್ ನಡೆಸಿದ್ರು, ಹೊರಗಡೆ ಬಂದು ಮಾಧ್ಯಮಕ್ಕೂ ಹೇಳಿದ್ರು, ಪ್ರತಿದಿನ ಹಿಂಗೆ ಹೇಳ್ತಿದ್ದಾರೆ, ಬಟ್ ನಮ್ಮ ಕಡೆಯಿಂದ ಪ್ರೆಷರ್ ಹಾಕ್ತಿದ್ದೀವಿ ಅಂತಲೂ ಕೂಡ ಹೇಳಿಬಿಟ್ರು. ತುಂಬ ಜನ ಬಂದು ಸಾಕಾಗಿ ಅವ್ರು ಬರದೇ ಬಿಟ್ಬಿಟ್ರು. ಇನ್ನೊಂದು ಕಡೆ ದೆಹಲಿಯಲ್ಲಿ ಒಂದಷ್ಟು ಜನ ಇದ್ದಾರೆ. ಹಾಗಾದರೆ ಇವೆಲ್ಲ ಬೆಳವಣಿಗೆ ಏನು ನಡೀತಾ ಇದೆ? ಇದು ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಇದೆಯಾ ಆಗಿದ್ರೆ ಈ ವಿಚಾರ? ಹೌದು, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಾಕಷ್ಟು ಆಯಾಮಗಳು ಇರ್ತಕ್ಕಂಥದ್ದು. ಒಂದ್ ಕಡೆ ಏನು 17 ಜನ ಶಾಸಕರು ಬಂದ್ರೆ ಅದರಲ್ಲಿ ಒಂದಷ್ಟು ಜನಿಗೆ ಯಡಿಯೂರಪ್ಪನವರು ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. MTB ನಾಗರಾಜ್, R ಶಂಕರ್ ಅವರಿಗೆ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಏನು CP ಯೋಗೇಶ್ವರ್ಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಹಾಗೆ ಇನ್ನು ಬಿಜೆಪಿ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಏನು ಉಮೇಶ್ ಕತ್ತಿ ಏನಿದ್ದಾರೆ ಅವ್ರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು. ಹೀಗಾಗಿ 3-4 ಆಯಾಮಗಳಿಂದ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಯಾರನ್ನ ಅಂತಿಮ ಮಾಡಿ ಒಂದು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರಿಗೂ ಸಹ ಜಿಜ್ಞಾಸೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ MTB ನಾಗರಾಜು ಇಂದು ಬೆಳಿಗ್ಗೆ ಮೀಟ್ ಮಾಡಿದ್ದಾರೆ.
ನೀವೇನಾದ್ರು ಮಾಡ್ಕೊಳ್ಳಿ, ನಾವು ತ್ಯಾಗ ಮಾಡಿ ಬಂದಿದ್ವಿ ಪಕ್ಷಕ್ಕಾಗಿ, ನಮ್ಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಸಚಿವರನ್ನ ಮಾಡಿ ಅಂತ ಒತ್ತಡವನ್ನು ಹಾಕಿರ್ತಕ್ಕಂಥದ್ದು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಯಡಿಯೂರಪ್ಪನವ್ರಿಗೆ ಏನು ಸಚಿವ ಸಂಪುಟ ವಿಸ್ತರಣೆ ಅನಿವಾರ್ಯ ಇದ್ರೂ ಸಹ ಅಂತಿಮ ತೀರ್ಮಾನ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದ್ ಕಡೆ ಇದು ಏಕಾಏಕಿ ನಿರ್ಧಾರ ಮಾಡ್ಲಿಕ್ಕೂ ಸಹ ಆಗಲ್ಲ, ಯಾಕಂದ್ರೆ ಕೇಂದ್ರದ ನಾಯಕರು ಒಪ್ಪಬೇಕಾಗುತ್ತೆ, ಅಮಿತ್ ಶಾ ಒಪ್ಪಬೇಕಾಗುತ್ತೆ, ಹಾಗೆ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತೆ RSS ಸಂಘ ಪರಿವಾರದವರು ಸಹ ಒಪ್ಪಬೇಕಾಗುತ್ತೆ. ಈ ಎಲ್ಲ ವಿಚಾರಗಳಿಂದ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯವಾದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ದಿನೇ ಅದು ಒಂಥರ ಯಡಿಯೂರಪ್ಪನವ್ರಿಗೆ ಕಗ್ಗಂಟ ಆಗ್ತಾ ಹೋಗ್ತಾ ಇದೆ ಅಂತಾನು ಹೇಳ್ಬೋದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಸಂಜಯ್ ಈ ಕ್ಷಣದ ಮಾಹಿತಿಗಾಗಿ.